ಆಯ್ತು ಅಣ್ಣ ಬರ್ತೀರಾ छोड़ो 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 ಬಿಡ್ತಾ ಇರಿ ಬರೀ ಅಣ್ಣ ಬೆಸ್ಟ್ ಇದ್ದೆ ಫಸ್ಟಿಂದ ಹೋಗ್ತೀರಾ ಇಲ್ಲ ಫಸ್ಟಿಂದಾನೆ ಇವಾಗಲೇ ಬಿಟ್ಟು ನೀವು ಇಲ್ಲ ಅಂತ ಕರೆದಿದ್ದೆ ನಿಮ್ಮನ್ನು ವೀಡಿಯೋನೇ ಕೊಡ್ತೀನಿ ಬೇಡ ಫೋನಿಗೆ ಕೊಡ್ತೀನಿ ಬೇಡ ಮತ್ತೆ ಹಾಕೊಂಡು ಅಂದ್ಬಿಟ್ರೆ ಒಳ್ಳೆ ಕೇಸಿಂಗ್ ಎಷ್ಟು ನೋಡ್ಬೇಕಾ ಒಳ್ಳೆ ರುಕೋ ಕೇಸಿಂಗ್ ಎಷ್ಟು ನೋಡ್ಬೇಕಾ ಹಾಂ ಕೇಸ್ ಒಬ್ಬರು ಹೊಟ್ಟಾರ ಕೇಸಿಂಗು ಎಷ್ಟು 26 ಅಡಿ ಏನು ಹೇಳ್ದ ಒಳ್ಳೆ ಡೌನ್ ओए बस जरा ऊपर ले रहे 2 इंच है बस कितना अड़ी देखो ಎಷ್ಟು ಆಗ್ತಾರ ಅಷ್ಟು ಚೇಂಜಸ್ ಇದ್ರಲ್ಲಿ ಗೊತ್ತಾಗಲ್ಲ ಅಡಿ ಇದೆ ನಂಬರ್ ಇದೆ ಪುನಃ ಹೇಳ್ತಾರೆ 26 ಅಂತ ನಂಬರ್ ಅಲ್ಲೇ ಇದೆ ಹಾಂ 60 ಅಡಿ ಕೇಸಿಂಗ್ ಇರೋದು 60 ಅಡಿ छोड़ो रे स्लो ನೀರು ಎಷ್ಟು ಇಂಚ್ ಬರ್ತೈತೆ ಎಲ್ಲ ಗೊತ್ತಾಗ್ಬಿಡುತ್ತಲ್ಲ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಬೋರ್ ಇತ್ತಾನ ಅದ್ರಲ್ಲಿ ಏನಾದ್ರು ಯಾವ್ದಾದ್ರು ಸಿಕ್ಕೈತೆ ಅಂತ ನೋಡ್ಬೇಕು ನೀರಿಗೆ ಎಷ್ಟು ಎಲ್ಲ ಮುಚ್ಚಿಬಿಡಂಗಿದ್ದೀರಾ ಎಲ್ಲಿದೆ ಬರೋ ಅಲ್ಲಿ ಪಕ್ಕದಲ್ಲಿ ಐತೆ ಕೇಸಿಂಗ್ ಇದೆಯಾ ಐತೆ ಅಣ್ಣ ಒಂದು 30-40 ವರ್ಷದಿಂದ ನೀರು ಸಮಸ್ಯೆ ಬಗೆಹರಿಯಕ್ಕೆ ಆಗಿದೆ ಯಶನ್ ಪಾಪ ನಮ್ಗೆ ಸಪೋರ್ಟ್ ಮಾಡಿದ್ರೆ ಗೊತ್ತಾ ಬಂದ ಅಲ್ಲ ಹಳೆ ಬೋರ್ಗಳಿಗೆಲ್ಲ ಬಿಡಿಸಿ ಮಾಡಿದ್ವಿ ಯಾವುದು ಸಕ್ಸಸ್ ಆಗಿಲ್ಲ ಹಳೆ ಬೋರ್ಗಳು ಮುಚ್ಚಿಬಿಟ್ಟಿದ್ವಲ್ಲ ಅದ್ರಲ್ಲೆಲ್ಲ ಎತ್ತಣ ಅಂತ ಪ್ಲಾನ್ ಇವಾಗ ಗೌರ್ಮೆಂಟ್ ನಿಮ್ದು ಅಣ್ಣ ಇದು ನಮ್ಮ ಗೌರ್ಮೆಂಟ್ ಮನೆ ಯಾರ್ದು ಮನೆ ಇಲ್ಲ ಸಂಘದ ಮನೆ ಸಂಘ ಇದ್ರಲ್ಲಿ ಹಾಕಿರೋದು ಅಂಬೇಡ್ಕರ್ ಸಂಘದ್ದು ಆ ಜಾಗದಲ್ಲಿ ಹಾಕಿರೋದು ಒಳ್ಳೆ कितना फीट देखो ನೀರು ತಾನೆ ಅದು ಸ್ಟಾಕ್ ನೀರು ಸ್ಟಾಕ್ ಆಗಿರೋದು ಕೇಸಿಂಗ್ ಅದು ಎಂಟ್ರಿ ಮಾಡ್ಕೊಳ್ಳಿ 60 ಅಡಿ ಎಲ್ಲ ಬರ್ಕೊಡ್ತೀನಿ 250 258 ಅದು ಉಕ್ಕಿ ನೀರ ಮೇಲೇನೆ ಬರುತ್ತೆ ಕಮ್ಮಿನೂ ಆಗುತ್ತೆ ಹೇಳಕ್ಕಾಗಲ್ಲ ಮೋಟರ್ ಆನ್ ಮಾಡಿದ್ಮೇಲೆ ಕೆಳಗಡೆ ಹೋಗುತ್ತೆ ಅದು ಅಲ್ಲ ಸ್ಟಾಕ್ ಅಷ್ಟು ಬಂದೈತಲ್ಲ ಬಂದ್ರೆ ಒಳ್ಳೇದಲ್ಲ छोड़ो रे ಡ್ರಿಲ್ಲಿಂಗ್ ಮಾಡಿ ಎಷ್ಟು ಆಯ್ತು ನಿನ್ನೆ ನಾವು ನೆನ್ನೆ ಡ್ರಿಲ್ಲಿಂಗ್ ಮಾಡಿರೋದಲ್ಲ चेक करो कैमरा चेक करो अभी 10 अड़ी छोड़ के चेक करो अभी 10 अड़ी छोड़ो बस छोड़ रहे कपड़ा निकाल हाथ में छोड़ो कपड़ा हाथ में डालो आराम से ಇದೆ ಸೋಸ್ ಕಿದರ್ತಿದೆ ನಾನು ಬಿಡ್ತೀನಿ ಹೋಣ छोड़ दो ಹೊಸ ಹುಡುಗ ಸ್ವಲ್ಪ ಗ್ಯಾಪ್ ಬಿಡು ಬಣ್ಣ हाथ निकाल दे ನೋಡೋಣ ಕಾಣಿಸುತ್ತೆ ಹಿಂದೆ ನೋಡಿ ಕಾಣಿಸುತ್ತೆ ಇಲ್ಲ ನಾವು ನಾನು ನಿನ್ನೆ ಮಾಡಿರೋದು ಇಷ್ಟು ಕ್ಲಿಯರ್ ಆಗಿದ್ರೆ ಗ್ರೇಟ್ ವಾರ ಆದರೂ ಕ್ಲಿಯರ್ ಆಗಲ್ಲ ಕೆಲವೊಂದು ಡ್ರಿಲ್ಲಿಂಗಲ್ಲಿ ಎಷ್ಟು ಇಂಚ್ ನೀರು ಔಟ್ಪುಟ್ ಬಂತು ಒಂದು ಕಾಲು ನಿಮ್ಮ ದೊಡ್ಡ ಮೋಟ್ರ್ ಹಾಕೊಬೋದು
ಸಿಕ್ಕಿರೋದೇ 600 ಅಡಿಗೇನು ಇಲ್ಲೆಲ್ಲ ಒಂದು ಸೋರ್ಸ್ ಬೀಳ್ತಾ ಐತೆ. ಇಲ್ಲಣ್ಣ ಇಲ್ಲಣ್ಣ ಇಲ್ಲ ಇಲ್ಲ ನನಗೆ ಇಲ್ಲಿ ಇದಾಯ್ತು. ಇಲ್ಲ ಇಲ್ಲ ಅದು ನೀರು ಇದಾಗಿರೋದು ಇಲ್ಲ ಸೋರ್ಸ್ ಬೀಳ್ತಾ ಇಲ್ಲ. ನಾನು ಬಿದ್ದರೆ ನಾನೇ ಇಳಿಸ್ತೀನಿ, ನಾನೇ ತೋರಿಸ್ತೀನಿ ನಿಮಗೆ. ಹಾಂ ಅಲ್ಲ ಐಟಮ್ ಸರ್ ನಮಸ್ಕಾರ. ಹಾಂ ಸರ್ ಈಗ ಜೀವನಿಲ್ಲ ಸರ್. ಹ್ಞೂ ಸರ್ ಕನೆಕ್ಷನ್ ಏನಿಲ್ಲ, ಪೈಪ್ ಸಿಕ್లేదు. మున్సిపల్ గాడి పిలుచుకొని వేద్దామనేసి ఉన్నారు సార్. అదే ఇంకా రేపేనేమో వచ్చేది వాళ్ళు. సార్ అలా వాళ్ళు మేము 2 రోజులు ఇంకా తొగిరే. అదే సార్ చెప్పండి సార్, ఇంజనీర్ సార్కి మున్సిపల్ గాడిని పంపించిన మేము ఆ పైప్ డ్యామేజ్ అయినా ఆ పైప్ చిక్కితే సార్ మాకు దాని క్లీనర్ కన్నా కరెక్షన్ చేసుకొని జాయింట్ ఇస్తాము. మీరు చెప్తే ఒక మాట కొంచెం వరకు పంపిస్తారు రేపేమన్నా. ಏನಾಯ್ತಪ್ಪ ಸ್ಟೇಟಸ್ಸು? 250ಕ್ಕೆ ನೀರಿದೆ, ತೋರಿಸ್ಬಿಟ್ಟು ಹುಡುಕ್ತಾ ಇದ್ದೀವಿ. ಮೀನುಗಳೇ ನೀರಿಲ್ಲಣ್ಣ ಒಳಗೆ? ಇಲ್ಲ ಸತ್ತೋಗ್ತವೆ, ಆಕ್ಸಿಜನ್ ಇರಲ್ಲ, ಉಸಿರಾಡೋಕ್ಕೆ ಜಾಗ ಇರಲ್ಲ ಯಾರು. ಮೀನು ಇರ್ತದೆ ಅಂತ ಕೇಳು ಅವ್ರನ್ನ. ಎಲ್ಲ ನೋಡಿದ್ರ ಮೀನು ಯಾವತ್ತನ? ಇವತ್ತವರೆಗೂ ಒಂದು ನೋಡಿ ಇರಲ್ಲಣ್ಣ, ಯಾವುದೂ ಇರಲ್ಲ. ಟ್ಯಾಂಕ್ ಇರ್ತದೆ ಅಂತಾರೆ ಒಬ್ಬರು. ಇಲ್ಲಣ್ಣ ನಾವು ಇದುವರೆಗೂ ನೋಡಿಲ್ಲ. ಕಮ್ಮಿ ಅಂದರೆ 1,000 ಬಿಟ್ಟಿರ್ತಾರೆ ಇವತ್ತವರೆಗೂ. ಜಿಳ್ಳೆಗಳು ನೋಡಿದಿರಿ, ಸತ್ತೋಗಿರೋ ಜಿಳ್ಳೆಗಳು ನೋಡಿದ್ದೀರಿ. ಮೇಲೆ ಒಳಗೆ ಹೋಗಿರಲ್ಲ, ಮೇಲೆ ಟಾಪಲ್ಲಿ ಇರುತ್ತೆ. ತೇಲ್ ಬಿಡ್ತಲ್ಲ ಅದು ಹತ್ರ. ಇದು ಯಾವುದೋ ಇದ್ದಂಗೆ ಐತಿ ಇಲ್ಲಿ. ಇಲ್ಲ ಇಲ್ಲ, ಬಂಡೆ ಕಟಿಂಗ್ ಚೇಂಜ್ ಆಗಿರೋದು ಅಷ್ಟೇ. ಈ వాళ్ళు ಫೋನ್ ಮಚ್ಚ, ಆ ದೇವಸ್ಥಾನ ಮುಂದೆ ರೋಡ್ ಕಟಿಂಗ್ చేయాలి చేసి. ಇಲ್ಲಿದೆ ನೋಡಿ ಸೋರ್ಸ್, ಇದು ಸೋರ್ಸ್. ಅದೇ ಜರ ಉಪ್ಪರ್ಲೇನೆ ಸೋರ್ಸ್ ಐತಿ ಕಾಣಿಸ್ತದ್ಯಾ? ಅದೇ ರೇಪು ಕಿತ್ನಾ ನಂಬರ್ ದೇಕವ್ರೆ ಎಷ್ಟೈತೆ ನೋಡಿ ಅದು ಗ್ಯಾಪು ಹೇಳ್ತಾನೆ. ಸಣ್ಣದೆ ಏನು 1/2 ಇಂಚ್ ಬರ್ಬೋದಾ ಇಲ್ಲ 1 ಇಂಚ್ ಬರ್ಬೋದು? 470. ಹಾಂ ರುಕೋ ರೇ ನಿಕಾಲ್. ಎಷ್ಟೈತೆ ಇನ್ನೊಂದ್ಸಲ ತೋರಿಸ್ಬೇಕಾ? ನೋಡಿದ್ದೀರಾ ಅವಾಗಲೇ? ಗ್ಯಾಪ್ ನೋಡೋ ತೆಗೀರಿ. ಎಷ್ಟು ऊपरले ऊपरले बस बस छोड़ डाल ಇನ್ನು ಮೇಲಿಂದ ಬೀಳ್ತದೆ. ಇಲ್ಲ ಇಲ್ಲ ಮೇಲಿಂದ ಅಲ್ಲ, ನಾನು ಕ್ಯಾಮ್ರಾ ಚೆಕ್ ಮಾಡೋದು ಹಂಗೆ ಆಗಿರೋದು. ನಾನು ತೋರಿಸ್ತೀನಿ ಕರೆಕ್ಟ್ ಕಾಣಿಸ್ತಾ ಗ್ಯಾಪಿಗ ಅಲ್ಲಿ ಮಾರ್ಕ್ ಇದೆ ನೋಡಿ, ಆರ ಮಾರ್ಕ್ ಇದೆ. ಇದೆ ಸರಿಯಾಗಿದ್ದಂಗೆ ಐತೆ, ನಾನು ದೊಡ್ಡದಿದ್ದಂಗೆ ಐತೆ. ಇದೆ ಇದೆ ಸುಮಾರಾಗಿದೆ. 5ಕ್ಕೆ ಇದೆ. ಅದೇ ಗ್ಯಾಪ್ಗಳು ಇವೆಲ್ಲ ಕಟಿಂಗ್ಗಳು, ಇವೆಲ್ಲ ಒಂದೇ ವೈಟು ನೋಡಿ, ವೈಟು ಬ್ಲ್ಯಾಕ್, ವೈಟು ಬ್ಲ್ಯಾಕ್, ವೈಟು ಬ್ಲ್ಯಾಕ್ ಚೇಂಜ್ ಆಗ್ತಾ ಹೋಗ್ತಾ ಇದೆ ನೋಡಿ. ಮತ್ತೆ ಬ್ಲ್ಯಾಕ್, ಮತ್ತೆ ವೈಟು, ಮತ್ತೆ ಬ್ಲ್ಯಾಕ್ ಚೇಂಜ್ ಆಗೋದು. ಬಂಡೆ ಚೇಂಜ್ ಅಂದರೆ ನೀರು ಸಿಗೋದು. ಒಂದೇ ಬಂಡೆ ಹೊಡೆದ್ರೆ ವೇಸ್ಟ್, ನೀರು ಬರಲ್ಲ ಅಂತ ಅದರಲ್ಲಿ. ಬಂಡೆನ ಗನ್ನಾಗಿ ಸಿಕ್ತು, ನೀರು ಸಿಗ್ಬೇಕು ಈ ಥರ. ಸ್ಟಾಕ್ ನೀರು ಅಷ್ಟಕ್ಕೆ ಬಂದೈತಂದ್ರೆ ಐತೆ ಕೆಲಸ. ನೀರು ಫೋರ್ಸ್ ನೀರು ಚೆನ್ನಾಗಿದ್ರೆ ಸ್ಟಾಕ್ ಮೇಲೆ ಬರುತ್ತೆ. ಫೋರ್ಸ್ ಇಲ್ಲಾಂದರೆ ಬರಲ್ಲ, ಮೇಲೆ ಎದೊಳಲ್ಲ ನೀರು. 1000 ಅಡಿಗೆ ಸಿಗಲಿ ಮೇಲೆ ಬಂದ್ಬಿಡಿ 200 ಅಡಿಗೆ. ಫೋರ್ಸ್ ಇದ್ದರೆ ಮೇಲೆ ಉಳ್ಕೊಂಡ್ಬರುತ್ತೆ, ಫೋರ್ಸ್ ಇಲ್ಲಾಂದರೆ ಬರಲ್ಲ. ಫ್ಲೋಯಿಂಗ್ ಇದ್ರೆ ಬರಲ್ಲ, ಫ್ಲೋಯಿಂಗ್ ಇದ್ರೆ ಬೇರೆ ಬರ್ಕೊಂಡು ಹೋಗುತ್ತೆ.
ಪಾನಿ ಇದೆ ಭಯ ಗಾಡಿ ಮೇಲೆ ಪಾನಿ ಇದೆ ನೀರು ಬೇಕಣ್ಣ ಬೇಡ ಬೇಡ ಬಿಸಿನೀರು ಕುಡಿಯೋದು छोटा नहीं चाहिए पूरा ನೀರು ಸಿಗಲೇ ಇಲ್ಲ ಕಡೆ ಸುಮ್ಮನೆ ಅಮ್ಮ ಅದೆಲ್ಲ ನೀರು ತಾನೆ ಈಗ 1200 ಅಡಿ ನಾವು ಡ್ರಿಲ್ ಮಾಡಿದ್ವಿ ಅಣ್ಣ 1200 ಅಡಿಯಿಂದನೂ ಸ್ಟಾಕ್ ನಿಂತ್ಕೊಳ್ಳುತ್ತಾ ಬಾಟಮ್ ಇಂದ ಇರೋದು ಸ್ಟಾಕ್ ಅದು ಇದೆಲ್ಲ ನೀರೊಳಗೆ ನೋಡಿ ಫುಲ್ ನೀರೇ ಇದು ನೋಡಿ ನೋಡಿ ಒಂದ್ಸಲ ನೀರು ಸ್ಟಾರ್ಟ್ ಅಂದ್ರೆ ಸೆಂಟ್ರಲ್ ಗ್ಯಾಪಲ್ಲಿ ಇರೋಕ್ಕೆ ಚಾನ್ಸ್ ಇಲ್ಲ ಅದರಲ್ಲಿ ఏమన్నా చూడు చూడు రేపు ఇస్తాను అమౌంట్ నీకు మండే మండే ఇస్తాను ಯಾವುದೇ ఉంటేనో దర్శన్ నంబర్ ఇస్తాను అంత కెమెరా ఏమి వర్క్ ఉంటేనో దర్శన్ చెప్పాడు మా చిన్నోడే ఫ్రెండే వాడు ಹೇಳಿದ್ದೀನಿ ಅವನಿಗೆ ನಮ್ಮ ಆಫೀಸ್ಗೆ ಆಗ್ತಾ ಇದೀವಲ್ಲ ಬೋರೆಲ್ಲ ಜರ ಉಪ್ಪರ್ಲೇ ರೀ ಇಲ್ಲೊಂದು ಗ್ಯಾಪ್ ಇದೆ ನೋಡಿ ತೋರಿಸಿ ಬಸ್ 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 ನೋಡಿ ಇಲ್ಲೊಂದು ಸಣ್ಣ ಗ್ಯಾಪ್ ಇದೆ ಆರಾಮ್ ಹಾಕಿದಲ್ಲ ಕರೆಕ್ಟಾಗಿ ಎಷ್ಟು ಕೆತ್ತನ ಬಿಡ್ದೆ ಅಣ್ಣ ನಿಧಾನ ಬಿದ್ದಿರ್ತೀಯಪ್ಪ ಸೊಮ್ಮೆ ನಿಧಾನ ಸ್ವಲ್ಪ ಮೇಲ್ಕೆತ್ತ ಆರಾಮಾಗಿ ಆ ಕಡೆ ಬಾ ಅಲ್ಲ ಅಲ್ಲ ಅಲ್ಲಿ ಮಮ್ಮಿ ಒಂಚೂರು ಮೇಲೆ ಅಂತ ಬಾಣ ಇಲ್ಲಿ ನಂಬರ್ ನೋಡ್ತೆ ಇರೋಣ ಇರೋಣ ಅಣ್ಣ ನೀರು ಬರೋದು ಕ್ಯಾಮ್ರಲ್ಲಿ ಕಾಣಿಸಲ್ಲ ನೀರು ಬರೋದು ಕ್ಯಾಮ್ರಲ್ಲಿ ಕಾಣಿಸ್ಬೇಕಂದ್ರೆ ಮೋಟ್ರ್ ಹಾಕ್ಬೇಕು ಮೋಟ್ರ್ ಹಾಕೋ ಕ್ಲಿಯರಾಗಿ ಗೊತ್ತಾಗತ್ತೆ ಹಾಂ 720 420 ಏ ಇಲ್ಲ ಇಲ್ಲ 720 ಹೇಳಿದ್ರು छोड़ो ನೋಡ್ಕೊಳಂಗೆ ಇಲ್ಲ ಇಲ್ಲ ನೋಡ್ಕೊಳಂಗೆ ತೋರಿಸಿ ಹಾತ್ ನಿಕಾಲ್ ರೇ ನೋಡಿ ಆರಾಮ್ ಮಾರ್ಕಿದಲ್ಲ ಅದೇ ಇನ್ನೊಂದು 2-3 ದಿವಸ ಬಿಟ್ಟರೆ ಇನ್ನೂ ಕ್ಲಿಯರ್ ಆಗೋದಿದೆ ಬಿಸಿಲರ್ ಇದೆಲ್ಲ ಇರೋದಿಲ್ಲ ಇವಾಗ ಒಂದಿನಕ್ಕೆ ಎಷ್ಟು ಕ್ಲಿಯರ್ ಆಗಿದೆ ರೇಟು ನೋಡಪ್ಪ ನೀರು ಮೆಣಸಿಗಿದ್ದಾವೆ ಇಲ್ಲೊಂದು ಸೋಸ್ ಆಯ್ತಾನ ಇಲ್ಲ 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 ಮೇಲಿಂದ ಬೀಳತ್ತಾನೆ ಅಂತ ಅಷ್ಟೇ ಇದು ಬಾದಡು ಬರೋಣ ಕಾಣಿಸುತ್ತೆ ನಾ ಗ್ಯಾಪ್ ಕೊಡಿದ್ರೆ ಬರೋದಣ್ಣ ಬರುತ್ತೆ ಬರುತ್ತೆ ದೊಡ್ಡ ಮೋಟ್ರ್ ಹಾಕೊಂಬೋದು ಆರಾಮಾಗಿ 16 HP ನ 20-50 20-50 25 ಎಕರೆ ಜಾಸ್ತಿ ಪ್ರಾಬ್ಲಮ್ ಬರುತ್ತೆ 25 ನೀರು ಸಾಲಲ್ಲ 20-50 ಹಾಕೊಬೋದು ಕಂಟಿನ್ಯೂ ಎಷ್ಟು ಅವರ್ ಬರ್ಬೋದಣ್ಣ ಬಂದ್ರೆ ನಾನ್ ಸ್ಟಾಪಾಗೆ ಬರ್ಬೋದು ಡ್ರಿಲ್ಲಿಂಗಲ್ಲಿ ಕಂಟಿನ್ಯೂಸ್ ಆಗಿ ನೀರು ಬಂದರೆ ನಾನ್ ಸ್ಟಾಪ್ ನೀರು ಬರುತ್ತೆ ಅಣ್ಣ ಅಲ್ಲಿ ಬರ್ತಾನೆ ಹಾಂ ಮತ್ತು ನಾನ್ ಸ್ಟಾಪಾಗಿ ನೀರು ಬರುತ್ತೆ ನಿಮಗೆ ಇನ್ನೊಂದು ಎಷ್ಟು ಮನೆಗೆ ಬೇಕಾಗಿರೋದು ನೀರು ಫಸ್ಟ್ ಈ ನಮ್ಮ ಏರಿಯಾಗೆ ಈ ಏರಿಯಾಗೆ ಈ ಬಿದಿ ನೀವೇ ಹಾಕೊಳ್ಳೋದಂದ್ರೆ ಓಸ್ ಪೈಪ್ ಹಾಕೊಳ್ಳಿ ಗೌರ್ಮೆಂಟ್ ಹಾಕ್ಸಿ ಅಂದರೆ ಅದೇ ಹಾಕ್ಸಿ ಇಲ್ಲಾಂದ್ರೆ ನಾಳೆ ದಿನ ರಿಪೇರಿ ಆಗಬೇಕು ನಾಳೆ ರಿಪೇರಿ ಆಗಬೇಕಂದ್ರೆ ಕಮ್ಮಿ ಖರ್ಚು ಬರ್ಬೇಕಂದ್ರೆ ಓಸ್ ಪೈಪ್ ಹಾಕೊಂಬಿಡಿ ತಲೆನೋವಿರಲ್ಲ ಎತ್ತ ಕೆಲಸಕ್ಕೆಲ್ಲ ಈಸಿ ಆಗುತ್ತೆ ಎಷ್ಟು ಮನೆಗಳು ಆಯ್ತಾ ಸುಮಾರು ಒಂದು 200 ಮನೆ ಆಯ್ತಾ 200 ಮನೆ ಇದಾವ ಏನು 20 ಮನೆ ಕಾಣಿಸಲ್ಲ ಅಲ್ಲಿ ಅದು ಹಂಗೆ ನಿಮಗೆ ಮುಂದೆ ನೋಡ್ತಾ ಇದ್ದಾರೆ ಅಷ್ಟೇ ಒಳಗಡೆಗಳು ಇದಾವೆ ಲೆಫ್ಟ್ ಐತೆ ರೈಟ್ ಐತೆ ಸಂದು ಮತ್ತೆ ಹಂಗಿರೋ ದೊಡ್ಡ ಮೋಟ್ರ್ ಬೇಕು ಬರೀ ಈ ಗಲ್ಲಿಗೆ ಅಂದ್ರೆ ಓಸ್ ಪೈಪ್ ಸಾಕು ಅದು ಯಾವ್ದು ಕೊಟ್ಟಿದ್ದು ಮೀರು ಅದು ಕೊಟ್ಟಿರ್ಬೇಕತ್ತ
20-50 ಹಾಕೊಳ್ಳಿ ಸರ್. సోమవారం మిషన్ పెడతాను మంగళవారం అట్లా విజయ్ 2050 స్టాక్ ఉందా మోటారు 20 ఏమిటికి అన్న చెప్తా ఉండారా 15 అయితే సరిపోతుంది 15 15-40 ಹಾಕೊಬೋದು. ನೀರು ಸ್ವಲ್ಪ ಕಮ್ಮಿ ಬರುತ್ತೆ. 50-30 50-30 ತುಂಬ ಕಮ್ಮಿ ಆಗ್ಬಿಡುತ್ತೇನಾ? ಸ್ಟೇಜ್ ಅದೇ ಸ್ಟೇಜು 15-30 ಫುಲ್ ಕಮ್ಮಿ ಆಗ್ಬಿಡುತ್ತೆ. 15-40 ಆರು ಹಾಕ್ಬೇಕು ಅಟ್ಲೀಸ್ಟ್. 1200 ಅಡಿ ಇಲ್ಲ అదే 1200 అడి కరెక్టే ಹಾಂ. అది 1 ఇంచ్ నీరు 30 ಹಾಕಿದ್ರೆ ఫుల్ సన్నమైపోతుంది, చాలా సన్నమైపోతుంది అన్న. 15-30 1000 అడిలో పనిచేస్తుంది అనుకుంటాను. అడుగుచోటు కావాల్సింటే అడుగుచోటు కావాల్సింటే అడుగుచోడే 15-30 1000 అడిలో పనిచేసేది. 15-40 1200. ఇక్కడ ಇನ್ನೊಂದು ಕೇಸ್ అడుగు కొంచెం చూడ్రీ. ఎట్లా అంటే క్లారిటీ రాలేదు, ఇప్పుడు ఎంత క్లారిటీ వస్తుంది. ఒక దినం క్లారిటీ వస్తుందంటే గ్రేట్. నీళ్ళు ఫ్లో బాగుంది కాబట్టి వస్తుంది. నీళ్ళు ఫ్లో బాగా లేకుండా వస్తుండలేదు క్లారిటీ. టెస్ట్ మాదిరి ఉండాల్సిందే. ఈ క్లారిటీ కంటే వేరే బోర్లో వారం కావాలి నాకు తెలిసి. బాగుంది ఫీల్ బాగుంది. కెమెరా ఇడిచి బోర్లు వేసి వారం ఇడుచుకొని ఇస్తాను. కొన్ని జాగాల స్పటిక్ అంతా వేసిన, ఉప్పు అంతా వేసిన, పాలు తరా ఉంటుంది లోపల. ఏమీ అర్థమైలేదు లోపల. ఇదన్నా ఒక రేంజ్ పర్వాలేదు. వారానికి క్లారిటీ బాగా వచ్చేస్తుంది. మోటార్ వేసిన గడిస్తే ఇంకా క్లారిటీ వస్తుంది. వారం ఇడిస్తే ఫుల్ క్లారిటీ, ఫుల్ వేసి.
ఇట్లా ఉంటుంది ఏం ఎండు వేరే బుర్రలో ఎడిసి ఇట్లా ఉంటుంది ఏమి కనబడే లోపల బ్లర్గా ఉంటుంది లాస్ట్ రెడ్ ఎండ్లో ఇట్లా ఇదే ఇట్లా ఉంటుంది ఫస్ట్ ఇంకా ఇట్లా ఉంటుంది వేరే బుర్రలో ఎడిసి ಎಷ್ಟು ಹೋಯ್ತು ನೀವು పక్కడా పక్కడ్రై 1200 ಹತ್ತಿರ ಬಂತು 1200 ಇನ್ನೂ ಹೋಗ್ತಾನೆ ಆಯ್ತಾ ಇಲ್ಲಿ ಡ್ರಿಲ್ಲಿಂಗ್ ಆಗೈತೆ ಇನ್ನೂ ಒಳಕ್ಕ ಇಲ್ಲಿ ನೋಡ್ತೀನಿ ಎಷ್ಟು ಹೇಳ್ತೀನಿ ಫೈನಲ್ ಇಡ್ತಾ ಹೇಳ್ತೀನಿ ಹತ್ತಿರ ಬಂತೀನಿ ಏನು ಬಾಟಮ್ ಮತ್ತೆ ಬಾಟಮ್ ಬಂದರೆ ಬ್ಲ್ಯಾಕ್ ಆಗ್ಬಿಡುತ್ತದೆ ಆಟೋಮೆಟಿಕ್ಕಾಗಿ ಕ್ಯಾಮ್ರಾನೇ ಮೂವ್ ಆಗಲ್ಲ ತಾನೆ ಮೂವ್ ಆಗಲ್ಲ ಇದ್ರ ಕೇಬಲ್ ಲೂಸ್ ಆಗ್ಬಿಡ್ತದೆ ತೋರಿಸಿ ನಿಮಗೆ ಬಾಟಮ್ ತೋರಿಸಿ ಬಾಟಮ್ ಬಂತು ಹಾಂ ನೋಡಿ ಇವಾಗ ಬ್ಲ್ಯಾಕ್ ಆಗೈತೆ ಹಾಂ ಒಬ್ಬರು ಹೊಟ್ಟಾರೆ ಹಾಂ ನಂಬರ್ ದೇಕೋ ಬಿಟ್ರೆ ಹಂಗೆ ಕೇಬಲ್ ಹಿಂಗೆ ಈ ಥರ ಫ್ರೀ ಆಗ್ಬಿಡುತ್ತೆ ಹೋಗೋದೇ ಇಲ್ಲ ದೇಖ್ರೆ